ಲಾಸ್ಟ್ ಡೇನಾ ಇವತ್ತು ಎಕ್ಸಾಮ್ ಮುಗಿತಾ ಫುಲ್ಲು ಎಕ್ಸಾಮ್ ಮುಗಿದು ಕೋಳಿ ಆಡ್ಬಿಟ್ರಾ ತುಂಬ ಚೆನ್ನಾಗಿ ಆಡಿದ್ರಾ ಏನು ಕಂದ ಇದು ಈ ಪರಿ ಆಡ್ಬಿಟ್ಟಿ ಆ ಹೋಳಿ ಏನೇನು ಕಲರ್ ಹಾಕಿದೆ ಎಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣವೇ ಹೋಳಿ ಆಡಿದ್ದು, ಯಾವ ರೀತಿಯಾಗಿ ಎಕ್ಸಾಮ್ ಮುಗಿದು ಯಾವ ರೀತಿಯಾಗಿ ಎಕ್ಸಾಮ್ ಆಯಿತು ಅನ್ನೋದನ್ನೆಲ್ಲ ಹೇಳ್ತಾ ಇದ್ಲು. ಮತ್ತು ಅವಳು ಹೋಳಿ ಕೂಡ ಆಡಿದ್ರಂತೆ. ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ಸ್ಕೂಲಲ್ಲಿ ಇವತ್ತು ಹೋಳಿನ ಸೆಲೆಬ್ರೇಟ್ ಮಾಡಿಬಿಟ್ಟು ಸ್ಕೂಲ್ನ ಎಂಡ್ ಮಾಡಿದರು ಇವತ್ತು. ಇವಾಗ ನಾನು ಮಧ್ಯಾಹ್ನದ ಲಂಚ್ಗೋಸ್ಕರ ಚೆನ್ನ ಮಸಾಲ ಮಾಡಿದ್ರಾಯ್ತು ಅಂತ ಬೆಳಗ್ಗೆನೇ ಚೆನ್ನಾನೆಲ್ಲ ನೆನೆಸಿಟ್ಟಿದ್ದೆ. ಇವಾಗ ಚೆನ್ನಾಗಿ ನೆನೆದಿದೆ. ಇವಾಗ ನಾವು ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು 2-3 ವಿಶಿಲಷ್ಟು ಹೊಡೆಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಆವಾಗ ಚೆನ್ನ ಮಸಾಲೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಬಿರುಸಾಗಿದ್ದರೆ ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಇವಾಗ 2-3 ವಿಶಿಲಷ್ಟು ಸೀಟಿನ ಹೊಡೆಸ್ಕೊಳ್ಳೋಣ. ಇವಾಗ ಚೆನ್ನ ಮಸಾಲ ಮಾಡೋದಕ್ಕೆ ಮಸಾಲಾನೇ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲಾಗೇನಿಲ್ಲ, 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೊಂಡ್ಬಿಟ್ಟು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಮಸಾಲ ರೆಡಿ ಆಯಿತು. ಸಿಂಪಲ್ಲಾಗಿ ಮಸಾಲ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಅತಿಯಾಗಿ ಮಸಾಲಾನ ಹಾಕೋದ್ರಿಂದ ಚೆನ್ನ ಮಸಾಲ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಇವಾಗ ಚೆನ್ನ ಮಸಾಲಾನ ಯಾವ ರೀತಿಯಾಗಿ ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಹಾಕೊಂಡ್ಬಿಟ್ಟು ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಕಾಳನ್ನು ಸೇರಿಸ್ಕೋಬೇಕು. ಜೀರಿಗೆ ಸೋಂಪು ಕಾಳು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು. ಇವಾಗ ಎಲ್ಲವೂ ಚೆನ್ನಾಗಿ ಸಿಡಿದ ಮೇಲೆ ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲಾನ ಸೇರಿಸ್ಕೋಬೇಕು. ಮಸಾಲ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ರುಬ್ಬಿರ್ತೀವಲ್ವ ಅದು ಮಸಾಲಾನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಚೆನ್ನಾಗಿ ಇದು ಎಣ್ಣೆನೆಲ್ಲ ಸೈಡಲ್ಲಿ ಬಿಟ್ಕೋಬೇಕು. ಇವಾಗ ಮಸಾಲ ಐಟಮ್ನು ಕೂಡ ಸೇರಿಸ್ಕೊಳ್ಳೋಣ. ಮಸಾಲ ಐಟಮ್ ಏನಪ್ಪ ಅಂದರೆ ಸ್ವಲ್ಪ ಖಾರ, ರುಚಿಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಖಾರ. ಇದು ನಮ್ಗೆ ಸೈಡ್ ಮಾಡಿಸ್ತಾರಲ್ವ, ಉತ್ತರ ಕರ್ನಾಟಕ ಸೈಡ್ ಮಾಡಿಸುವಂಥ ಮಸಾಲೆ ಖಾರ. ಇದರಲ್ಲೇ ಎಲ್ಲ ಸ್ಪೈಸಸ್ನ ನಾವು ಆ್ಯಡ್ ಮಾಡಿರ್ತೀವಿ. ಬೇಕಂದರೆ ಸ್ವಲ್ಪ ನೀವು ಹಾಕೋಬಹುದು. ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಸ್ಪೈಸಸ್ನ ಮಸಾಲ. ಎಲ್ಲ ರೀತಿಯ ಮಸಾಲಗಳನ್ನು ಅಂದರೆ ಚಕ್ಕೆ, ಲವಂಗ, ಈ ಥರ ದಾಲ್ಚಿನ್ನಿ ಎಲ್ಲವನ್ನು ಹುರಿದ್ಬಿಟ್ಟು ಗ್ರೈಂಡರಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಗರಂ ಮಸಾಲನ್ನು ಸೇರಿಸ್ಕೊತೀನಿ, ಸ್ವಲ್ಪ ಕೊರಿಯಂಡರ್ ಪೌಡರ್ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಕಲರ್ ಎಲ್ಲ ನೀಟಾಗಿ ಸೈಡಲ್ಲೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಇದನ್ನು ಕೈ ಆಡಿಸ್ಕೊತಾ ಇರಬೇಕು. ತಳ ಹಿಡಿದ್ಬಿಡುತ್ತೆ ಇಲ್ಲಾಂದ. ಅದಕ್ಕೋಸ್ಕರ ಇವಾಗ ಎಲ್ಲ ಗರಂ ಮಸಾಲನ್ನು ಸೇರಿಸ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಗರಂ ಮಸಾಲ ಜಾಸ್ತಿಯಾಗಿ ಹಾಕೋದೇನು ಬೇಡ. ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಇದು ತಳ ಹತ್ತಬಾರ್ದು, ಅಲ್ಲಿವರೆಗೂ ನೀಟಾಗಿ ಕೈ ಆಡಿಸ್ಕೋಬೇಕು. ನೋಡಬಹುದು ಇವಾಗ ನೀವು ಸ್ವಲ್ಪ 5 ನಿಮಿಷ ಈ ಥರ ಮುಚ್ಚಿಟ್ಬಿಟ್ರೆ ಈ ಥರ ಚೆನ್ನಾಗಿ ಕಲರ್ನ ಬಿಟ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಸಲ ಫ್ರೈ ಮಾಡಿಬಿಟ್ಟು ಕೈ ಆಡಿಸ್ಕೊಂಡು ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ವ ಚೆನ್ನಾನೆಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಬಿಟ್ಟು ನಿಮಗೆ ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಬೇಕಾದರೆ ಖಾರನೂ ಕೂಡ ಆ್ಯಡ್ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು 5-10 ನಿಮಿಷಗಳ ಕಾಲ ಅಥವಾ ಅದು ಚೆನ್ನಾಗಿ ಕುದಿಯೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಸೇರಿಸ್ಕೋಬಹುದು. ಜಾಸ್ತಿಯಾಗಿ ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿ. ಕರಿ ಇರುತ್ತಲ್ವ ಆ ಲೆವೆಲ್ಲಿಗೆ ನೀರು ಹಾಕಿದರೆ ಸಾಕು. ಜಾಸ್ತಿಯಾಗಿ ನೀರು ಹಾಕಿದರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಇವಾಗ ನೋಡಿ ಇಷ್ಟು ಹಾಕಿದ್ದೀನಿ ನಾನು. ಇಷ್ಟು ಹಾಕಿದ ಮೇಲೆ ಇದು ಕುದ್ದ ಮೇಲೆ ಕರಿ ಯಾವ ಥರ ಇರಬೇಕೋ ಆ ಥರ ಆ ಲೆವೆಲ್ಲಿಗೆ ಬರುತ್ತೆ ನೀರಿನ ಪ್ರಮಾಣ. ಇವಾಗ 5-10 ನಿಮಿಷಗಳ ಕಾಲ ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಕುದ್ಕೊಳ್ಳಿ. ಇದು ಕುದ್ಕೊಂಡು ಆದ ಮೇಲೆ ನಾವು ಇವಾಗ ನೋಡಿ
ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗ ನಾವು ಇವಾಗ ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡಬೇಕು. ಕಸೂರಿ ಮೇಥಿ ಆ್ಯಡ್ ಮಾಡಿದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು. ಅದಕ್ಕೆ ಒಳ್ಳೆ ಫ್ಲೇವರ್ನು ಕೊಡುತ್ತೆ ಮತ್ತು ಒಳ್ಳೆ ಟೇಸ್ಟ್ನು ಕೂಡ ಕೊಡುತ್ತೆ. ಅದನ್ನು ಕೂಡ ಕಸೂರಿ ಮೇಥಿ ಹಾಕಿದ ಮೇಲೆ ಇನ್ನೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಚನಾ ಮಸಾಲ ತುಂಬ ಅಂದರೆ ತುಂಬ ರುಚಿಯಾಗಿ ರೆಡಿ ಆಗುತ್ತೆ. ನೀವು ಚನಾ ಮಸಾಲಾನ ಚಪಾತಿ ಜೊತೆ ತಿನ್ನಬಹುದು, ಪೂರಿ ಜೊತೆ ತಿನ್ನಬಹುದು. ನಮ್ಮ ಸೈಡ್ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಟೇಸ್ಟ್ ಅಂದ್ರೂ. ಚನಾ ಮಸಾಲ ಒಂದ್ಸಲ ನಾನು ಮಾಡಿರೋ ರೀತಿಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೂ ಇಷ್ಟವಾದರೆ ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೇಬಿ ಹಾಯ್ ಮಾಡು. ಬೇಬಿ ಬೇಬಿ ಹಾಯ್ ಮಾಡು. ಬೇಬಿ 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 ಮುದ್ದು ಬೇಬಿ ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡು. ಇಲ್ಲಿ ಹಾಯ್ ಇಲ್ಲಿ ಮಾಡು. ಹಾಯ್ ಬೇಬಿ. ಹಾಯ್ ಬೇಬಿ. Cutie baby. Cutie baby. Hey. Hi. 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 ಸಾಯಂಕಾಲ ನಾವು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ದಂಡಿ ಮಾರಮ್ಮನ ಜಾತ್ರೆ ಕೂಡ ಇತ್ತು. ತುಂಬ ಅಂದರೆ ತುಂಬ ಫೇಮಸ್ ಅಂತ ಹೇಳ್ಬೋದು. ಈ ಸೈಡ್ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಅಲ್ಲಿ ಮೊಬೈಲ್ ಅಲವ್ ಇರಲಿಲ್ಲ, ಅದಕ್ಕೋಸ್ಕರನೇ ಒಳಗಡೆ ಏನೂ ಜಾಸ್ತಿಯಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇವಾಗ ಹೊರಗಡೆ ನೋಡಿ ನನ್ನ ಹಸ್ಬೆಂಡ್ ಕಾಯಿನ ಹೊಡಿತಾ ಇದ್ದರು. ಅದನ್ನೆಲ್ಲ ದೇವಸ್ಥಾನಕ್ಕೆಲ್ಲ ದರ್ಶನ ಅದು ಮಾಡಿ ಕಾಯಿ ಅದೆಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದಮೇಲೆ ನನ್ನ ಮಗಳು ಈ ಥರ ಮಸಾಲ ಕಾರ್ನ್ ತಿಂತೀನಿ ಅಂತ ಅಂದ್ಲು. ಅವಳಿಗೋಸ್ಕರ ಕಾರ್ನು ಕೂಡ ತೊಗೋತಾ ಇದ್ದೀವಿ. ಇವಾಗ ನೋಡಿ ಜಾತ್ರೆ ವೈಬ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ನೈಟ್ ಅಲ್ವಾ, ಎಷ್ಟು ಚೆನ್ನಾಗಿ ಎಷ್ಟೆಲ್ಲ ಜಾಯಿಂಟ್ ವೀಲರ್ ಆಗಿರ್ಬೋದು, ಬ್ರೇಕ್ ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಆಟ ಆಡೋದಕ್ಕೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಬಹುದು. ನೋಡಬಹುದು ನನ್ನ ಮಗಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳಂತ. ಎಲ್ಲ ಥರನೂ ಬಂದಿತ್ತು, ಅಷ್ಟೊಂದು ರಶ್ ಇರಲಿಲ್ಲ. ಇಲ್ಲಿ 9 ದಿನಗಳ ಕಾಲ ದಂಡಿ ಮಾರಮ್ಮನ ಜಾತ್ರೆ ಆಗುತ್ತೆ. 9 ದಿನವೂ ಇದೇ ರೀತಿಯಾಗೇ ಇರುತ್ತೆ. ಇವತ್ತು ನಾವು ಹೋಗಿರೋದು 2ನೇ ದಿನ ಹೋಗಿದ್ವಿ. 2ನೇ ದಿನ ಅಷ್ಟೊಂದು ಜನ ಇರಲಿಲ್ಲ, ತುಂಬ ಕಮ್ಮಿ ಜನನೂ ಇದ್ದರು. ಏನು ಮಾಡ್ತಿದ್ದೀರಿ ಪಾಪ? ಮಸಾಜ್ ಮಾಡತ್ತೀರಾ? ಜಾತ್ರೆಯಲ್ಲಿ ಸರ್ಕಸ್ ನೋಡೋದಕ್ಕೂ ಬಂದಿದ್ವಿ. ತುಂಬ ಅಂದರೆ ತುಂಬ ಮೈ ಜುಮ್ ಅನ್ನಿಸ್ತು ನನಗೋಸ್ಕರ. ನಿಮಗೂ ಈ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿ.
ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ.